ಹಾಯ್ ಹೆಲೋ ಎವ್ರಿವನ್. ಎಲ್ಲರಿಗೂ ನಮ್ಮ ಕರ್ನಾಟಕ SSC ಲರ್ನಿಂಗ್ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು SSC GD ರೀಸನಿಂಗ್ ಕ್ವೆಶ್ಚನ್ ಪೇಪರ್ 12ನೇ ಸೆಟ್ಟನ್ನು ಬಿಡಿಸೋಣ. ಎಲ್ಲ ದಿನ ಹೇಳುವ ಹಾಗೆ ಎಲ್ಲರಿಗೂ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿರಿ. ಹಾಗೆ ಈ ವಾರ ನನ್ನ ವಿಡಿಯೋ ಸ್ವಲ್ಪ ಲೇಟ್ ಆಗುತ್ತೆ, ಮತ್ತು ಈ ವಾರದ ನೆಕ್ಸ್ಟ್ ವೀಕ್ನಿಂದ ನಾನು ಮ್ಯಾಥಮೆಟಿಕ್ಸ್ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಚೆನ್ನಾಗಿ ತಿಳ್ಸೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಅದಕ್ಕೋಸ್ಕರ ಮ್ಯಾಥ್ಸನ್ನು ಇನ್ನೂ ಎಫೆಕ್ಟಿವ್ ಆಗಿ ಹೇಳ್ತೀನಿ. ಅದಕ್ಕೋಸ್ಕರ ನೀವು ಮ್ಯಾಥ್ಸ್ ಕ್ಲಾಸ್ಗೆ ಫಾಲೋ ಮಾಡ್ಬೋದು. ಅರೌಂಡ್ 20 ಕ್ವೆಶ್ಚನ್ ಪೇಪರ್ ನಾನು ನಿಮ್ಮ ಎಕ್ಸಾಮ್ ಸ್ಟಾರ್ಟ್ ಆಗೋದ್ರೊಳಗೆ ಬಿಡಿಸ್ತೀನಿ ಅಂತ ಹೇಳ್ತಾ, ಈಗ ಕ್ವೆಶ್ಚನ್ ಪೇಪರ್ಗಳನ್ನು ನೋಡೋಣ. ಇಲ್ಲಿ ನೋಡಿರಿ, ಒಂದನೇ ಕ್ವೆಶ್ಚನ್ ಏನೈತೆ ಅಂತಂದ್ರೆ ನಂಬರ್ ಸೀರೀಸ್ ಒಳಗೈತಿ. ಇಲ್ಲಿ ಗ್ಯಾಪ್ ಎಷ್ಟೈತಿ? ಇಲ್ಲಿ ಗ್ಯಾಪ 2 ಐತಿ. ಇಲ್ಲಿಂದ ಗ್ಯಾಪ್ ಎಷ್ಟೈತಿ? 25 21 4. ಇಲ್ಲಿಂದ ಗ್ಯಾಪ 8. 2 4 8 ಅಂದರೆ 2 2 4 4 2 8 8 2 16. 16 ಗ್ಯಾಪ್ ಅಂತ ಅಂದರೆ ಡಬಲ್ ಆಗತೈತಿ. 6 3 9, 3 1 4 49. ಹಂಗೆ ಇದು ಮುಂದಿನ 16 2 32. ಇಲ್ಲಿ 32 ಮಾಡಿದಾಗ ಇದಕ್ಕೆ ಕೂಡಿಸ್ರಿ. ಇದು 9 2 ಎಷ್ಟಾಗೈತಿ? 11 ಆಗ್ತೈತಿ. ಇಲ್ಲಿ 1 ಬಂದೈತಿ ಲಾಸ್ಟಕ್ಕೆ. ಅದಕ್ಕೋಸ್ಕರ ಇದು ಆನ್ಸರ್ ಕರೆಕ್ಟ್ ಆಗ್ತೈತಿ. ಅದರ ಆನ್ಸರ್ 49. ಒಂದೇದ 49 ಆನ್ಸರ. ಈಗ ನೆಕ್ಸ್ಟ್ ಕ್ವೆಶ್ಚನ್ ನೋಡಿರಿ. ಇಲ್ಲಿ ಸ್ಮಾಲ್ ಡಬ್ಲ್ಯೂ ಐತಿ. ಇಲ್ಲಿ ಎಲ್ಲ ಕಡೆ ಸ್ಮಾಲ್ ಡಬ್ಲ್ಯೂನ ಅದಾವೆ. ಆನಂತರ ಸೇಮ್ ಯಾವ ಚೇಂಜ್ ಆಗ್ತಾವೆ ಅದನ್ನು ನೋಡ್ಕೋಬೇಕು ನಾವು. ಇಲ್ಲಿ ಈ ಹೆಂಗೈತಿ ಹಂಗೆ ಈ ಕೊಟ್ಟಾನ, ಅಂದ್ರಾಗ ಸೇಮ್ ಈ ಇರೋದು ಬರೋಂಗಿಲ್ಲ, ಉಲ್ಟಾ ಬರ್ಬೇಕು. ಈ ಹಿಂಗೆ ಬರ್ಬೇಕು. ಅದಕ್ಕೋಸ್ಕರ ಇದು ಒಂದು ಹೋತು. ಆನಂತರ ಟಿ ಚೇಂಜ್ ಆಗಂಗಿಲ್ಲ, ಸೇಮ್ ಹಂಗೆ ಉಳಿದೈತಿ. ಇಲ್ಲಿ ನೋಡ್ರಿ, ಬಿ ಹೆಂಗೈತಿ ಹಂಗೆ ಬಿ ಬಂದೈತಿ ನಮಗೆ. ಅದಕ್ಕಾಗಿ ಇದು ಕ್ಯಾನ್ಸಲ್ ಆಗ್ತೈತಿ. ಬಿ ಇದ್ರ ರಿವರ್ಸ್ ಆಗ್ಬೇಕು, ಇದು ಉಲ್ಟಾ ಆಗ್ಬೇಕು. ಬಿ ಈ ಥರ ಬರ್ಬೇಕು ನಮಗೆ. ಇಲ್ಲಿ ಐತಿಲ್ಲ ಬಿ ಹಂಗೆ ಬರ್ಬೇಕು. ಇಲ್ಲಿ ನೋಡ್ರಿ, 3 ಹೆಂಗೈತೆ ಹಂಗೆ ಬಂದೈತಿ ನಮಗೆ. ಇಲ್ಲಿ 3 ಸೇಮ್ ಐತಿ, ಸೇಮ್ 3 ಹಿಂಗೆ ಬರ್ಬೇಕು. ಇಲ್ಲಿ ಮ್ಯಾಲೆ ಐತಲ್ಲ ಹಂಗೆ ಬರ್ಬೇಕು. ಅದಕ್ಕೆ ಆನ್ಸರ್ 3ನೇದು ಕರೆಕ್ಟ್ ಆಗುತ್ತೆ. ಇದ್ರನೊಳಗೆ ಇಲ್ಲಿ ನೋಡ್ರಿ, ಬಿದಿಂದ ಈಗೆ ಹೋಗ್ಯಾನ. ಎಷ್ಟು ಗ್ಯಾಪ್ ಐತಿ? B2 E5 +3 ಮಾಡಿದ. ಕ್ಯೂದಿಂದ ಎಲ್ಕ್ಕೆ ಹೋಗ್ಯಾನ. ಕ್ಯೂದಿಂದ ಎಲ್ಕ್ಕೆ ಹೋದಾಗ ಎಷ್ಟಾಗ್ತೈತಿ? Q17 L12. 17ದಾಗ -5 ಮಾಡ್ಯಾನ. ಹಂಗೆ ಈಗ ನೋಡ್ರಿ, ಇಲ್ಲಿ ಎರಡು ಚೆಕ್ ಮಾಡ್ಕೊಂಡ್ವಿ. ಈಗ ನೆಕ್ಸ್ಟ್ ಇಕ್ಕದು ನೋಡ್ರಿ, ಇಲ್ಲಿಂದ ಇದಿಂದ H +3 ಮಾಡ್ಯಾನ. ಇಲ್ಲಿ ಫಸ್ಟ್ನೇ ನಂಬರ್ದಾಗ ಎಲ್ಲ +3 ಮಾಡ್ಯಾನ, ಅಂದರೆ ಇಲ್ಲಿ +3 ಮಾಡಿರಿ. H8 +3 ಮಾಡಿದ್ರೆ K11 ಬರ್ಬೇಕು ನಮಗೆ. K ಅಂದರೆ 11 +3 ಮಾಡಿರಿ. ಇದು 8ಕ್ಕೆ 8 + 3 ಮಾಡಿದ್ರೆ 11 ಬರುತ್ತೆ. ಹಂಗೆ ಜಿಗೆ -5 ಮಾಡಿರಿ. ಜಿಗೆ -5 ಮಾಡಿದ್ರೆ ನಮಗೇನು ಸಿಗ್ತೈತಿ? G7 -5 ಮಾಡಿದ್ರೆ ಬಿ ಸಿಗ್ಬೇಕು. KB ಬರ್ಬೇಕು ನಮಗೆ. KB ಎಲ್ಲೈತಿ ನೋಡ್ರಿ, ಫಸ್ಟ್ ಇಲ್ಲೈತಿ KB. ಅದಕ್ಕಾಗಿ ಆನ್ಸರ್ 4ನೇದು ಕರೆಕ್ಟ್ ಆಗುತ್ತೆ. ನೀವು ನೆಕ್ಸ್ಟ್ ತಾಳಿ ನೋಡಿ ಪೂರ್ತಿ ಮಾಡಿದ್ರು ಇದು ಆನ್ಸರ್ ಬರುತ್ತೆ. ನೀವು ಚೆಕ್ ಮಾಡಿ ನೋಡ್ಬೋದು. ಇಲ್ಲಿ ನೋಡ್ರಿ, ಇಲ್ಲೇನು ಮಾಡ್ಯಾನ? ಇದು ದೊಡ್ಡ ನಂಬರ್ ಬರ್ಬೇಕು ನಮಗೆ. ಇಷ್ಟು ದೊಡ್ಡ ನಂಬರ್ ಬರಬೇಕು. ಬಟ್ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಇದು ಡಿವೈಡೆಡ್ ಬೈ ಆಗೋ ಚಾನ್ಸಸ್ ಐತಿ. ಯಾಕಂದ್ರೆ 4ರಲ್ಲಿ ಡಿವೈಡೆಡ್ ಆಗುತ್ತೆ, ಇಲ್ಲಿ ಡಿವೈಡೆಡ್ ಬೈ ಬರೋ ಚಾನ್ಸಸ್ ಐತಿ. ಹಂಗೆ ಇಲ್ಲಿ 2 ಥರ ಇಲ್ಲೂ ಡಿವೈಡೆಡ್ ಬೈ ಐತಿ, ಇಲ್ಲೂ ಡಿವೈಡೆಡ್ ಬೈ ಐತಿ. ಆನಂತರ ಇದು ನೋಡ್ರಿ, ಇದಕ್ಕೆ ಸಮೀಪ ಬರ್ಬೇಕಲ್ಲ ನಮಗೆ. ಇಲ್ಲಿ ಇಂಟು ತೊಗೊಳ್ರಿ. ಇದು ಇಂಟು ತೊಗೊಂಡಿವಿ ಅಂದ್ರೆ ನಾವು ಇಲ್ಲಿ 500 ಸಮೀಪ ಆಗುತ್ತೆ, ಅಂದರೆ 475 ಆಗುತ್ತೆ. ಇದು 475 ಆಗುತ್ತೆ. 475. ಆನಂತರ ಈಗ ನೋಡ್ರಿ, 475ಕ್ಕೆ ಇಲ್ಲಿ ಇಂಟು ಬರ್ಬೇಕು. ಎರಡನೇದ್ರಾಗ ಇಂಟು ಇರೋದು ಯಾವುದೈತಿ? ಇಲ್ಲೊಂದೈತಿ, ಇಲ್ಲೊಂದೈತಿ. ಇವು 2 ಆನ್ಸರ್ ಕರೆಕ್ಟ್ ಆಗ್ತಾವೆ. ಆನಂತರ ನಮಗೆ ಯಾವುದು ಕರೆಕ್ಟ್ ಆಗ್ತೈತಿ? ಈಗ ಇದು ಕರೆಕ್ಟ್ ಆಗ್ತೈತೋ ಏನು ಇದು ಕರೆಕ್ಟ್ ಆಗ್ತೈತೋ? ಇನ್ನು ನೋಡ್ರಿ, ಲಾಸ್ಟಿಗೆ ಡಿವೈಡರ್ ಕೊಟ್ಟಾನ. 4 / 497 ಅಂತೂ ಆಗೋದೇ ಇಲ್ಲ. ಅದಕ್ಕಾಗಿ ಇದು ಕ್ಯಾನ್ಸಲ್ ಆಯ್ತು. ಆನಂತರ ಇದು ನಮ್ಗೆ ಆನ್ಸರ್ ಬರೋ ಚಾನ್ಸಸ್ ಭಾಳ ಐತಿ. ಅದರ ಸಂಬಂಧ ಇಲ್ಲೂ ಇಂಟು ಐತಿ. ಇದನ್ನು ಚೆಕ್ ಮಾಡ್ಬೋದು. ಬಟ್ ಇಲ್ಲಿ ನೋಡ್ರಿ, ಪ್ಲಸ್ ಮೈನಸ್. ಈಗ ನೋಡ್ರಿ, 30 ಆಗಂತಲೇ ಇಂಟು 30 ಆಗಂತಲೇ ಪ್ಲಸ್ ಆಗಂತಲೇ 95 ಆಗಂತಲೇ ಇಂಟು 5 ಇಂಟು ಆಗಂತಲೇ ಡಿವೈಡೆಡ್ ಬೈ ಇಂಟು ಆಗಂತಲೇ ಏನು ಬರ್ಬೇಕು ನಮ್ಗೆ? ಇಲ್ಲಿ ಮೈನಸ್ ಬರ್ಬೇಕು. ಇಂಟು ಆಗಂತಲೇ ಡಿವೈಡೆಡ್ ಬೈ ಎರಡನೇದಾಗ ಡಿವೈಡ್ ಬೈ ಬರ್ಬೇಕಂತ ಹೇಳಿದ್ನಲ್ಲ ನಾನು. ಇಲ್ಲಿ ಎರಡನೇದ್ರಾಗ ಡಿವೈಡೆಡ್ ಬೈ ಇಲ್ಲ. ಅದಕ್ಕಾಗಿ
ಇಲ್ಲಿ ಡಿವೈಡ್ ಬೈ ಬರ್ಬೇಕು ನಮಗೆ ಸಿಂಬಲ್. ಅದ್ರ ಸಂಬಂಧ ಇದು 4ನೇ ಆಪ್ಷನ್ ಚೆಕ್ ಮಾಡ್ಬೇಕು ನಾವು. ಇದು ಕ್ಯಾನ್ಸಲ್ ಆಗುತ್ತೆ. ಅದರ ಸಂಬಂಧ ನಾವೇನು ಮಾಡೋಣ, 4ನೇ ಆಪ್ಷನ್ ಚೆಕ್ ಮಾಡೋಣ. ಇಂಟು 5 ಆಗಂತಲೇ -32 ಆಗ್ತೈತಿ. 32 ಆಗಂತಲೇ ಡಿವೈಡ್ ಬೈ 4 ಆಗ್ತೈತಿ, ಈಕ್ವಲ್ ಟು 497 ಆಗುತ್ತೆ. ನೀವು ಪಟ್ನ ನೀವು ಎಲ್ಲಿ ಹೊಳಿತೈತಿ ಪಟ್ನ ಅಲ್ಲಿ ಚೇಂಜ್ ಮಾಡ್ಕೋಬೇಕು ಆಪ್ಷನ್. ಇಲ್ಲಿ ಎಲ್ಲ ಚೆಕ್ ಮಾಡೋಕೈತ್ರಿ ಅಂದ್ರೆ ಟೈಮ್ ತಿಂತೈತಿ. ಈಗ ನೋಡಿರಿ ಇದನ್ನು ಮಾಡ್ತೀನಿ. ನನಗೆ ಕಡ್ತ ಹೊಡೆದು ನೋಡ್ತೀನಿ. ಕಡ್ತ ಹೊಡೆದಾಗ 497 ಬರ್ಬೇಕು ನಮಗೆ. 4 1 4 8 ಇದು 475 ಆಯ್ತು. 475ರಾಗ ಈ 30ರಾಗ 8 ತೆಗಿರಿ 22 ಉಳಿತೈತಿ. 475 ಪ್ಲಸ್ 8 ತೆಗೆದ್ರೆ 22 ಉಳಿತೈತಿ. ಆ 22 ತಂದು ಇಲ್ಲಿ ಕೂಡಿಸ್ತೀರಿ. ಆವಾಗ 7 ಆಗ್ತೈತಿ. 7 2 9 ಆಗ್ತೈತಿ. 4ಕ್ಕೆ ಹಂಗೆ ಇಡ್ತೀರಿ. ಇದು ಪ್ಲಸ್ ಸಿಂಬಲ 497 ಬರುತ್ತೆ. ಅದಕ್ಕಾಗಿ ಆನ್ಸರ್ ಏನಾಗ್ತೈತಿ ನಮ್ಗೆ, ಇದು ಯಾವುದೂ ಆಗಂಗಿಲ್ಲ. ಆನ್ಸರ್ 4ನೇದು ಆನ್ಸರ್ ಕರೆಕ್ಟ್ ಆಗುತ್ತೆ. ಈಗ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇಲ್ಲಿ ನೋಡ್ರಿ, ಜೆಡ್ದಿಂದ ವಾಯ್ ಹೋಗ್ಯಾನು 1 ಮೈನಸ್ ಮಾಡ್ಯಾನ. ಇಲ್ಲಿಂದ 1 ಮೈನಸ್ ಮಾಡ್ರೆ ಎಕ್ಸ್ ಬರಬೇಕು. ಎಕ್ಸ್ ಎಲ್ಲಾದ್ರಾಗೂ ಪಟ್ಟನು. ನಾವೀಗ ನೆಕ್ಸ್ಟ್ ಯಾವ್ದು ನೋಡೋಣ, ಇದನ್ನು ನೋಡೋಣ. 3ನೇ ನೋಡೋಣ. ಕ್ಯೂದಿಂದ ಪಿಗೆ ಹೋಗ್ಯಾನು. Q17 P16. ಆನಂತರ ಓ ಬರ್ಬೇಕು ನಮಗಿಲ್ಲಿ. ಯಾಕಂದ್ರೆ ನೆಕ್ಸ್ಟ್ ಓ ಆಗಂತಲೇ ಎನ್ ಬಂದೈತ್ಲೆ ಓ ಬರ್ಬೇಕು. 2ನೇದ್ರಾಗ ಓದಾಗ ಇಲ್ಲೂ ಓ ಐತಿ, ಇಲ್ಲೂ ಓ ಐತಿ. ಆನಂತರ ಟಿದಿಂದ ಎಸ್ ಹೋಗ್ಯಾನ, -1 ಮಾಡ್ಯಾನ. ಇಲ್ಲೂ -1 ಮಾಡ್ರಿ. S19 R18. ಇಲ್ಲಿ 2ನೇ ನಂಬರ್ R ಬರ್ಬೇಕು. 2ನೇ ನಂಬರ್ R ಇಲ್ಲಿ ಐತಿ, ಇಲ್ಲಿಲ್ಲ, ಇಲ್ಲಿ ಎಸ್ ಐತಿ. ಅದಕ್ಕಾಗಿ ಇದು ಕ್ಯಾನ್ಸಲ್ ಆಗ್ತೈತಿ. ಇದು ಕರೆಕ್ಟ್ ಆಗುತ್ತೆ. ಈಗ ಇಂಥ ಲೆಕ್ಕ ಹೆಂಗೆ ಮಾಡಬೇಕು, ಈಗ ನೋಡ್ರಿ. ಡಿವೈಡ್ ಬೈ ಮಾಡಿದ್ರೆ ಎಷ್ಟು ಬರಾಕೈತಿ ನನಗಿಲ್ಲಿ 15 ಬರತೈತಿ. ಇಲ್ಲಿ ಡಿವೈಡ್ ಬೈ ಮಾಡಿದ್ರೆ 15 ಬರತೈತಿ. 15 × 16 ಅಂದ್ರೆ ಭಾಳ ದೊಡ್ಡ ನಂಬರ್ ಬರತೈತಿ. ಇಲ್ಲಿ ಸಣ್ಣ ನಂಬರ್ ಐತಿ. ಅದಕ್ಕಾಗಿ ನಾನು ಡಿವೈಡೆಡ್ ಬೈ ಮತ್ತು ಇಂಟು ಚೇಂಜ್ ಮಾಡಬೇಕಾಗ್ತೈತಿ. ಅದರ ಸಂಬಂಧ ನಾನು ಡಿವೈಡೆಡ್ ಬೈ ಇಂಟು ಚೇಂಜ್ ಮಾಡಿ ಆನ್ಸರ್ ಮಾಡ್ಬೇಕು. ಇದನ್ನ ಹಾಕ್ಬೇಕು ನಾವು. ಇದು ಆನ್ಸರ್ ಕರೆಕ್ಟ್ ಆಗುತ್ತೆ ನಮಗೆ ಪಕ್ಕ. ಅದಕ್ಕೆ ಗೊತ್ತಾಗ್ತೈತಿ. ಯಾಕಂತಂದ್ರೆ ನಲ್ಲಿ 15 × 16 ಮಾಡಿದ್ರೆ ಭಾಳ ದೊಡ್ಡ ನಂಬರ್ ಸಿಗುತ್ತೆ. ಅದರ ಸಂಬಂಧ ನಾನು ಡಿವೈಡ್ ಬೈ ಚೇಂಜ್ ಮಾಡ್ಬೇಕಂತ ಹೇಳಿದ್ದೆ. 24 ಆನಂತರ ಪ್ಲಸ್ 120ರಾಗ 120 × 8 ಡಿವೈಡೆಡ್ ಬೈ 16 -48. ಈಗ ಕಡ್ತ ಹೊಡೆದು ನೋಡ್ರಿ. ಇಲ್ಲಿ ಕಡ್ತ ಹೊಡೆದಾಗ ಏನಾಗುತ್ತೆ, 8 1 8 2 16 2 1 2 6 10. ಆನಂತರ ಇಲ್ಲಿ -48 ಐತಿ. -48ರಾಗ ಪ್ಲಸ್ 24 ತೆಗೆದ್ರೆ 24 2 48 ಇಲ್ಲ. ಹಾಗಾದ್ರೆ ಇನ್ನೂ 24 ಮೈನಸ್ದಾಗ ಉಳಿದೈತಿ. ಅದಕ್ಕಾಗಿ -24 ಮಾಡ್ಬೇಕು. ಇಲ್ಲಿ 60ರಾಗ -24 ಮಾಡಿದ್ರೆ ಮೈನಸ್ ಇಲ್ಲಿ 1 ಉಳಿತು ಕೈಲ. 6ರಾಗ 6 ಉಳಿತೈತಿ. 0ದಾಗ 4 ತೆಗೆದ್ರೆ 6 ಉಳಿತೈತಿ. ಹಂಗೆ ಒಂದು ಕೈಲ ದಶಾಂಶ ತೊಗೋತೀವಲ್ಲ, 6ರಾಗ 3 ತೆಗಿಬೇಕು. 3 ಉಳಿತೈತಿ. ಆನ್ಸರ 36 ಬಂತಿಲ್ಲ ನಮ್ಗೆ. ಅದಕ್ಕಾಗಿ ಆನ್ಸರ 1ನೇದು ಕರೆಕ್ಟ್. ಇದು ನೋಡ್ರಿ, ಈ ಡಯಾಗ್ರಾಮ್ ಒಂದಿಟ್ಟು ಕನ್ನಡಿಸ್ರಿ ಕರೆಕ್ಟಾಗಿ. ಇಲ್ಲೂ ಪಟ್ಟಿ ಐತಿ, ಬ್ಲ್ಯಾಕ್ ಪಟ್ಟಿ. ಇಲ್ಲೂ ಬ್ಲ್ಯಾಕ್ ಪಟ್ಟಿ ಐತಿ ಪೂರ್ತಿ. ಇಲ್ಲಿ ಇವು ತುಂಬಿದ್ದವು 3 ಎಲ್ಲ ಕಡೆ. ಇವೆಲ್ಲ ಕಡೆ ಇಲ್ಲಿ 2ನೇದ್ರಾಗ ತುಂಬಿದ್ದಿಲ್ಲ. ಇದು ಸಮೀಪದ್ದು ಇದ್ದದ್ದು ತುಂಬಿಲ್ಲ. ಮತ್ತು ಒಮ್ಮೆ ಈ ಕಡೆ ಮುಖ ಆಗ್ತೈತಿ, ಒಮ್ಮೆ ಈ ಕಡೆ ಮುಖ ಆಗ್ತೈತಿ. ಮತ್ತು ಮ್ಯಾಲೆ ಈ ಕಡೆ, ಮ್ಯಾಲೆ ಕೆಳಗೆ ಈ ಕಡೆ. ಈಗ ಮ್ಯಾಲೆ ಮುಖ ಇದ್ದದ್ದು ಬರ್ಬೇಕು ನಮಗೆ. ಮ್ಯಾಲೆ ಮುಖ ಇದ್ದದ ಇದು ಇಲ್ಲ, ಆನಂತರ ಇದು ಇಲ್ಲ. ಹಾಗಾದ್ರೆ ಇದನ್ನು ನೋಡಬೇಕು, ನಾವು ಇದನ್ನು ನೋಡಬೇಕು. ಇವು 2 ಥರ ಒಂದು ಕರೆಕ್ಟ್ ಆಗ್ತಾವೆ. ಈಗ ಇದನ್ನ ಥರ ನೋಡ್ಬೇಕಂದ್ರೆ ಇದು ಎಲ್ಲ ಕಲರ ಇದು ಸೇಮ್ ಐತಿ. ಇಲ್ಲಿ ಖಾಲಿ ಕಲರ್ ಐತಿ ಅಂದರೆ ಇಲ್ಲಿ ಫುಲ್ ಕಲರ್ ಬರ್ಬೇಕು. ಹಂಗೆ ಇಲ್ಲಿ ಫುಲ್ ಕಲರ್ ಐತಿ, ಇಲ್ಲಿ ಫುಲ್ ಕಲರ್ ಐತಿ. ಇದು ಆಗೋ ಚಾನ್ಸಸ್ ಐತಿ. ಬಟ್ ಪಟ್ಟಿ ನೋಡ್ಕೊಳ್ರಿ. ಈ ಪಟ್ಟಿ 2 ಖಾಲಿ ಇದಾವೆ. ಇಲ್ಲಿ ಒಂದು ಖಾಲಿ ಐತಿ, ಒಂದು ಖಾಲಿ ಐತಿ, ಒಂದು ತುಂಬಿದೈತಿ. ಇಲ್ಲಿ 2 ಖಾಲಿ ಇರ್ತಾವೆ, 2 ತುಂಬಿದ್ದು ಇರ್ತಾವೆ. ಯಾವಾಗಲೂ ತುಂಬಿದ್ದು ಬರ್ತಾವಲ್ಲ ಪಟ್ಟಿ. ಅದಕ್ಕಾಗಿ ಇದು 4ನೇದು ಕರೆಕ್ಟ್ ಆಗುತ್ತೆ, ಇದು ತಪ್ಪಾಗುತ್ತೆ. ಆನ್ಸರ್ 4ನೇದು. ಇಲ್ಲಿ ನೋಡ್ರಿ, 7 2 14 -1. 7 × 2 -1. 7 2 14 -1 13 ಆಗ್ತೈತಿ. ಆನಂತರ 13 2 26 +2 ಮಾಡ್ತಾನೆ ಅಂದರೆ 28 ಆಯ್ತು. 28 2 × 2 ಮಾಡಿರಿ, -1 ಮಾಡಿರಿ. ಹಂಗೆ ಇಲ್ಲಿ -1 ಮಾಡಿರಿ, ಇಲ್ಲಿ +2 ಮಾಡಿರಿ, ಇಲ್ಲಿ ಮತ್ತು -1 ಮಾಡ್ಬೇಕು. ಆನಂತರ × 2 ಮಾಡಿರಿ ಎಷ್ಟು ಆಗೈತಿ, 224 ಆಗ್ತೈತಿ. -1 ಮಾಡಿರಿ, 223 ಆಗ್ತೈತಿ. ಇಷ್ಟೇ, 223 1ನೇದು ಆನ್ಸರ್. ಈ ಡಯಾಗ್ರಾಮ ಎಂಬೆಡೆಡ್ ಅಂದ್ರೆ ಒಳಗಿರುವಂಥದ್ದು ಕಾಣಿಸ್ಬೇಕು. ಈಗ ನೋಡ್ರಿ, ಹಿಂಗೆ ಈ ಡಯಾಗ್ರಾಮ್ ಐತೆ ನೋಡ್ರಿ.
ಇಲ್ಲಿ ಐತಿ, ಇಲ್ಲಿ ಕಾಣಿಸ್ತಾಯ್ತಾನ, ಇಲ್ಲಿ ಕಾಣಿಸ್ತೈತೆ. ಹಂಗೆ ಬಂದೈತಿ. ನಡು ಗೆರೆ ಉದ್ದ ಗೆರೆ ತ್ರಿಭುಜನೂ ಐತಿ. ಅನಂತರ ಇಲ್ಲಿ ಬಂದು ನೆಕ್ಸ್ಟ್ ಇಲ್ಲೊಂದು ತ್ರಿಭುಜ ಆಗೈತಿ. ಹಂಗೆ ಬಂದರೆ ಇಲ್ಲೊಂದು ತ್ರಿಭುಜ ಆಗ್ತೈತಿ. ಹಂಗೆ ಮತ್ತೇನಾಗೈತಿ, ಇಲ್ಲಿ ಸಣ್ಣದೊಂದು ತ್ರಿಭುಜ ಆಗೈತಿ. ಹಂಗಂದ್ರೆ ಒಂದೇದು ಕರೆಕ್ಟ್ ಐತಿ. ಇವು ಯಾವ್ಯಾವ ಕಾಣಿಸ್ತಾವೆ ನೋಡ್ರಿ ನಿಮಗೆ. ಉಳಿದದ್ದು ಇದು ಕ್ರಾಸ್ ಸೆಕ್ಷನ್ ಇಲ್ಲಿ ಕಾಣಿಸ್ತಾ ಇದೆ ನಮ್ಗೆ. ಇಲ್ಲಿ ಕ್ರಾಸ್ ಸೆಕ್ಷನ್ ಕಾಣಿಸ್ತಿಲ್ಲ. ಈ ಡಯಾಗ್ರಾಮ ಇಲ್ಲಿ ಐತಿ, ಆದರೆ ಇಲ್ಲಿ ಐತಿ. ಬಟ್ ಇಲ್ಲಿ ಚೌಕದಾಗ ಬಂದ ಇಲ್ಲೊಂದು ಗೆರೆ ಹೊಡೆದ ನಾವು ನಡುವಲ್ಲಿ. ಇಲ್ಲಿ ಗೆರೆ ಹೊಡೆದ ಯಾವುದಾದ್ರು ಇಲ್ಲಿ ಗೆರೆ ಐತಿಲ್ಲ, ಅದು ಇಲ್ಲಿ ಕಂಡು ಬರ್ತಾ ಇಲ್ಲ. ಅದಕ್ಕಾಗಿ ನಾವು ಇದನ್ನು ಆನ್ಸರ್ ಮೂರನೇದಕ್ಕೆ ಆಪ್ಷನ್ ಕ್ಯಾನ್ಸಲ್ ಆಗುತ್ತೆ. ಇದು ಕ್ಯಾನ್ಸಲ್. ಇದು ಎಲ್ಲಿ ಬರ್ತೈತಿ, ಇದೆಲ್ಲೂ ಈ ಡಯಾಗ್ರಾಮ್ ಎಲ್ಲೂ ಕಂಡು ಬರೋದಿಲ್ಲ. ಅದಕ್ಕಾಗಿ ಇದು ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಕಂಡು ಬರುತ್ತೆ, ಇಲ್ಲಿ ಗೆರೆ ಇಲ್ಲ. ಬಟ್ ಇಲ್ಲಿ ಗೆರೆ ಕೊಟ್ಟಾನ, ಅದಕ್ಕಾಗಿ ಇದು ಕ್ಯಾನ್ಸಲ್ ಆಗುತ್ತೆ. ಒಂದೇದು ಕರೆಕ್ಟ್ ಆಗುತ್ತೆ. ಇಲ್ಲಿ ನೋಡ್ರಿ, ಇದಕ್ಕೆ ನಂಬರ್ ಚೆಕ್ ಮಾಡ್ಕೊಳ್ರಿ. ಇದು ಹೆಂಗೆ, ಇದೊಂದು ಸ್ಪೆಸಿಫಿಕ್ ನಂಬರ್ ಅದಾವೆ. ಇದು 7ರ ಕ್ಯೂಬ್, ಇದು 2ರ ಕ್ಯೂಬ್. ಹಂಗೆ ಇಲ್ಲೂ ಕ್ಯೂಬ್ ನಂಬರನ್ನ ಬರ್ಬೇಕು ನಮಗೆ. ಕ್ಯೂಬ್ ನಂಬರ್ ಯಾವುದೈತಿ ಚೆಕ್ ಮಾಡಿರಿ. ಇದ್ರ ಮೇಲೆ ನೀವು ಆನ್ಸರ್ ಮಾಡ್ಬೋದು. ಈಜಿ ಐತಿ ಅದು. ಇಲ್ಲಿ ಯಾವುದ್ರಾಗ ಆಪ್ಷನ್ದಾಗ ಕ್ಯೂಬ್ ಐತಿ, 27 ಅಂತ ಕ್ಯೂಬ್ ಐತಿ, 3 3 9 9 3 27 27 ಕ್ಯೂಬ್ ಐತಿ, 64 ಕ್ಯೂಬ್ ಐತಿ. ಇವು ಎರಡರಾಗ ಒಂದು ಆನ್ಸರ್ ಆಗ್ತೈತಿ. ಹಂಗಾದ್ರೆ ಇನ್ನು ಪ್ಲ್ಯಾನ್ ಏನು ಮಾಡ್ಬೇಕು, ಇದು 2 ಕ್ಯೂಬ್ ಐತಿ. ಹಂಗಾದ್ರೆ 2 ಬರ್ಬೇಕಾದ್ರೆ ಏನು ಮಾಡ್ಬೇಕು, ಇಲ್ಲಿ ಡಿವೈಡೆಡ್ ಬೈ 3 ಮಾಡ್ಯಾನ. ಡಿವೈಡ್ ಬೈ 3 ಮಾಡಿದಾಗ ಇಲ್ಲಿ 2 ಬರ್ತೈತಿ. ಹಂಗೆ ಇಲ್ಲಿ 7 ಬರ್ತೈತಿ, 7 ಕ್ಯೂಬ್ ಐತಿ. ಇಲ್ಲಿ 7 ಬರ್ಬೇಕಾದ್ರೆ ಇಲ್ಲಿ ಏನು ಮಾಡ್ಯಾನು, ಡಿವೈಡ್ ಬೈ 3 ಮಾಡ್ಯಾನ. 3 1 ಜಾ 3 7 ಜಾ ಅಂದರೆ 7ರಲ್ಲೇ ಹೋಗ್ತೈತಿ. ಅದಕ್ಕಾಗಿ ಇಲ್ಲಿ ನಾವು ಡಿವೈಡ್ ಬೈ 3 ಮಾಡೋಣ. ಡಿವೈಡ್ ಬೈ 3 ಮಾಡಿದ್ರೆ ಇಲ್ಲಿ 4 ಬರ್ತೈತಿ. 4ರ ಕ್ಯೂಬ್ 4ರ ಕ್ಯೂಬ 64. 4ರ ಕ್ಯೂಬ 64. ಆನ್ಸರ 64 ಬರುತ್ತೆ. ಎಷ್ಟೇ. ಇಲ್ಲಿ ಏನು ಮಾಡ್ಯಾನ, ಇಲ್ಲಿ 6 ಪೀಪಲ್ಸ್ ಅದಾರು ಸಿಟ್ಟಿಂಗ್ ಇನ್ ಅರೌಂಡ್ ಸರ್ಕ್ಯುಲರ್ ಟೇಬಲ್ ಫೇಸಿಂಗ್ ದ ಸೆಂಟರ್. ವೆಂಡೆಲಾ ಇಸ್ ಸಿಟ್ಟಿಂಗ್ 4th ದ ರೈಟ್ ಆಫ್ ದ ಲಿಂಡರ್. ಈಗ ಎಷ್ಟು ಮಂದಿ ಇದಾರು, 6 ಮಂದಿ ಇದಾರೆ. 6 ಮಂದಿದ ಗಿರಿ ಹಾಕೋತೀನಿ. 1 2 3 4 5 6 6 ಜನ ಕುಂತರು. 6 ಜನನು ಕುಣಿಸೋನು. ಈಗ ನಾವು ಅವ್ರಿಗೆ ಎಲ್ಲೆಲ್ಲಿ ಬೇಕು ಅಲ್ಲಿ ಕುಣಿಸೋನು. ಏನು ಮಾಡ್ತಾರೆ, ವೆಂಡೆಲಾ ಇಸ್ ಸಿಟ್ಟಿಂಗ್ 4th ದ ರೈಟ್ ಆಫ್ ಲಿಂಡರ್. ಲಿಂಡರ್ನ 4th ರೈಟ್ 3 ಮಂದಿ ನಡುವೆ ಬರ್ತಾರೆ ಅನ್ನಂಗೆ ಅದು. 4th ರೈಟ್ ಅಂದರೆ 3 ಮಂದಿ ನಡುವೆ ಬರ್ತಾರೆ. ವೆಂಡೆಲಾ ಎಲ್ಲಿದ್ದಾರೋ 4th ದ ರೈಟ್ ಆಫ್ ಸರ್ಕ್ಯುಲರ್ ಟೇಬಲ್ ಐತೆ. ಅದು ಮತ್ತು ಸರ್ಕ್ಯುಲರ್ ಟೇಬಲ್ ಐತೆ ಅಂದರೆ ಹಿಂಗೆ ಕಟ್ ಮಾಡಿದಾಗ ಉದ್ದ ಲೈನ್ ಆಗ್ತೈತಿ. ಇದ್ರದ್ದು ಲೆಫ್ಟ ಈ ಕಡೆ ಸೈಡ್ ಆಗ್ತೈತಿ, ಈ ಕಡೆ ರೈಟ್ ಸೈಡ್ ಆಗುತ್ತೆ. ಲಿಂಡರ್ದ ರೈಟ್ ಸೈಡ್ 4ನೇ ನಂಬರ್ಗೆ ಯಾರು ಕುಂತಾರೋ, ವಿಂಡಲ್ ಕುಂತಾರೆ. ಹಂಗಾದ್ರೆ ವಿಂಡಲ್, ನಾನು ಇಲ್ಲಿ ಲಿಂಡರ್ನ ಬರ್ಕೋತೀನಿ. 1 2 3 ವಿಂಡಲ್ನ ಬರ್ಕೋತೀನಿ ಇಲ್ಲಿ. ಮೈಕಲ್ ಈಸ್ ಸಿಟ್ಟಿಂಗ್ 3rd ಟು ದಿ ರೈಟ್ ಆಫ್ ವಿಂಡಲ್. ವಿಂಡಲ್ನ ರೈಟ್ ಸೈಡ್, ಮೈಕಲ್ ಈಸ್ ಸಿಟ್ಟಿಂಗ್ 3rd ಟು ದ ರೈಟ್ ಆಫ್ ವಿಂಡಲ್ ಅಂತ. ಮೈಕಲ್ ಕುಂತಾಳು 3rd ಟು ದ ರೈಟ್ ಆಫ್ ವಿಂಡಲ್. ಈ ವಿಂಡಲ್ನ ರೈಟ್ ಸೈಡ್ ಅಂದರೆ ನಾವು ಈ ಕಡೆ ಸೈಡ್ ತೊಗೋತೀವಿ. ಇದು ಲೆಫ್ಟ್ ಸೈಡ್ ಆಗುತ್ತೆ. ಇದು ಲೆಫ್ಟ, ಇದು ರೈಟ. ಈ ಕಡೆಯಿಂದ ನೋಡ್ಬೇಕು. ಈಗ ಈ ಕಡೆಯಿಂದ ಇತರದ್ದು ರೈಟ್ ಸೈಡ್ ಮೈಕಲ್ ಗೊತ್ತಾರೆ. ಅಂದರೆ ಇಲ್ಲಿ 1 ಪ್ಲೇಸ್ ಆಯ್ತು, ಇದು 2 ಪ್ಲೇಸ್ ಆಯ್ತು, ಇದು 3 ಪ್ಲೇಸ್ ಆಯ್ತು, ಇದು 4ನೇ ಪ್ಲೇಸ್. ಮೈಕಲ್ ಸಿಟ್ಟಿಂಗ್ 3rd ಟು ದಿ ರೈಟ್ ಆಫ್ ವಿಂಡಲ್ ಅಂದರೆ ಇಲ್ಲಿ ಕುಂತೈತೆ ಅನ್ನಂಗಾಯ್ತು. ಮೈಕಲ್ ಇಲ್ಲಿ ಕುಂತು. ಹಂಗಾದ್ರೆ ಗಾಂಧಾರ ಈಸ್ ಸಿಟ್ಟಿಂಗ್ 2nd ಟು ದ ಲೆಫ್ಟ್ ಆಫ್ ಮೈಕಲ್. ಈ ಮೈಕಲ್ ಇಲ್ಲಿ ಕೂತೈತಿ, ಅದರ ಲೆಫ್ಟ್ ಸೆಕೆಂಡ್ ಲೆಫ್ಟ್ ಕೂತಾಳೆ. ಇದು 1ನೇ ಲೆಫ್ಟ, ಇದು 2ನೇ ಲೆಫ್ಟ. ಇಲ್ಲಿ ಗಾಂಧಾರ ಕುಂತು. ಜಿ ಬರ್ದನೆ. ಯೋಗಿತಾ ಈಸ್ ಸಿಟ್ಟಿಂಗ್ 3rd ಟು ದಿ ರೈಟ್ ಆಫ್ ಗಾಂಧಾರ್. 3rd ಟು ದಿ ರೈಟ್ ಆಫ್ ಗಾಂಧಾರ್ ರೈಟ್ ಸೈಡ್. ಗಾಂಧಾರ್ ರೈಟ್ ಐತ್ಲೆ, ಅದರ ರೈಟ್ ಸೈಡ್ 3rd ರೈಟ್ ಅಂತ. ಯಾರ, ಯೋಗಿತಾ. ಹಾಗಾದ್ರೆ ಹಿಂಗೆ ಬರ್ಬೇಕು. ಈಗ ಜಿ ಇಲ್ಲೈತೆ, ಈಗ 1 ಬಿಡ್ರಿ, ಇಲ್ಲಿ ಎಮ್ 2 ಬಿಡ್ರಿ, ಇದು 3ನೇದು. ಇಲ್ಲಿ ಯೋಗಿತಾ ಕುಯ್ತು. ಇಲ್ಲಿ ಯೋಗಿತಾ ಕುಯ್ತು ಅಂದರೆ ಇನ್ನೊಂದು ಉಳಿತು. ರಾಕಿ ಈಸ್ ಇಮಿಡಿಯೇಟ್ ನೈಬರ್ ಆಫ್ ವಿಂಡೆಲಾ ಆ್ಯಂಡ್ ಯೋಗಿತಾ. ಯೋಗಿತಾ ಎಲ್ಲಿದ್ದಾಳು, ವಿಂಡೆಲಾ ಎಲ್ಲಿದ್ದಾಳು, ರಾಕಿ ಇಲ್ಲಿ ಕುಯ್ತ, ನಡುವು ಕುಂತ. ರಾಕಿ ಇವರಿಬ್ಬರು ಮಂದಿ ನಡುವು ಕುಂತೈತೆ ಅಂತ ಹೇಳತೈತಿ. ಹೂ ಈಸ್ ಸಿಟ್ಟಿಂಗ್ ಬಿಟ್ವೀನ್ ಲಿಂಡರ್ ಆ್ಯಂಡ್ ವಿಂಡೆಲಾ. ಈಗ ಲಿಂಡರ ಮತ್ತು ವಿಂಡೆಲಾ ನಡುವೆ ಯಾರು ಕುಂತಾರು ಅಂತ ಕೇಳ್ತಾರೆ ಅವರು. ಈ ಲಿಂಡರ ಮತ್ತು ವಿಂಡೆಲ ನಡುವೆ ಯಾರು ಕುಂತಾರು, ಗಾಂಧಾರ್ ಕುಂತಾರೆ. ಗಾಂಧಾರ್ ಹಾಕಿಬಿಟ್ರೆ ಮುಗಿದೈತೆ ಆನ್ಸರ್.
ಈಗ ನೋಡ್ರಿ ಡ್ರಮ್ ಪರ್ಕ್ಯೂಷನ್ ಗಿಟಾರ್ ಎದರಲ್ಲೇ ಬರೆಸ್ತೀವಿ, ಸ್ಟ್ರಿಂಗಲ್ಲೇ ಬರೆಸ್ತೀವಿ, ಸ್ಟ್ರಿಂಗಲ್ಲೇ ಬರೆಸ್ತೀವಿ. ಕನ್ನಡ ಇಲ್ಲಿ ಬರೆದಿಲ್ಲ, ನಾನು ಕನ್ನಡ ಬರೀಬೇಕಿತ್ತು. ಓಕೆ, ಡ್ರಮ್ಮ ತಾಳವಾದ್ಯ, ಗಿಟಾರನ್ನ ತಂತಿವಾದ್ಯ ಅಂತ ಕರೀತಾರೆ, ತಂತಿವಾದ್ಯ. ಈಗ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇಲ್ಲಿ ನೋಡ್ರಿ ಇವೇನು ಮಾಡ್ಯಾನು, ಕವರ್ ಅಂತ ಐತೆ, ಕವರ್ R ಇಲ್ಲಿ ಐತಿ, ಇಲ್ಲಿ 18 ಐತಿ ನೋಡ್ರಿ, ಇಲ್ಲಿ C ಐತಿ, ಇಲ್ಲಿ 3 ಐತಿ, ಅಂದ್ರೆ C3. ಸಿ ವ್ಯಾಲ್ಯೂ ಇಲ್ಲಿ ಬಂದೈತಿ, ಸಿ ಇಲ್ಲಿ ಅಂದ್ರೆ COVER ಐತ್ಲ, ಈ ವ್ಯಾಲ್ಯೂ ಇಲ್ಲಿ ತೊಗೊಂಬಂದಾನ 18, ಈ ವ್ಯಾಲ್ಯೂ ಇಲ್ಲಿ ಹಾಕ್ಯಾನ 3, ಹಂಗಂದ್ರೆ ಈ ಪಾಯ್ O15 U21. ಹಂಗೆ ನಮ್ಗೆ ಪ್ಲೇಟ್ ತೆಗಿಬೇಕು. ಈಗ ಪ್ಲೇಟ್ ತೆಗಿಬೇಕಂದ್ರೆ ನಾನು ಮೊದಲು 5 ಬರ್ಕೋತೀನಿ, ಯಾಕಂದ್ರೆ ಈ ಇಲ್ಲಿಲ್ಲ, ಈ ಕಡೆ ಬರ್ತೈತಿಲ್ಲ, ಈ 5, ಆನಂತರ 20, ಆನಂತರ A, ಆನಂತರ L, ಆನಂತರ P 16. ಇಷ್ಟು ಆನ್ಸರ್ ಬೇಕು. 52011216 ಇದು ಆನ್ಸರ್. ಇದು ಶಾರ್ಪ್ ಇದ್ದದ ಬ್ಲಂಟ್, ಡಿಮ್ ತೀಕ್ಷ್ಣದ ಅಪೋಸಿಟ್ ಮಂಡು. ಹಂಗೆ ಮಂದದ ಅಪೋಸಿಟ್ ಬ್ರೈಟ್ ಆಗತ್ತೆ. ಬ್ರೈಟ್ ಅಂದ್ರೆ ಹೊಳಪು. ಅದಕ್ಕಾಗಿ ಆನ್ಸರ್ 4ನೇ. ಇಲ್ಲಿ ನೋಡ್ರಿ ಇದು ಹೆಂಗೈತಿ ಎಕ್ಸಾಮ್ದಾಗ ಹೆಂಗೆ ಕೇಳ್ತಾನೆ ನೋಡ್ರಿ. ಇಂಥವ ಭಾಳ ಈಜಿ ಇರ್ತಾವೆ. ಇವು ಎರಡು ಈ ಡೈಸ್ ಪ್ರಾಬ್ಲಮ್ ಇರ್ತಾವಲ್ಲ ಭಾಳ ಈಜಿ ಇರ್ತಾವೆ. ಇವೆರಡು ಡಯಾಗ್ರಾಮ್ ಅದಾವೆ, ಎರಡು ಡಯಾಗ್ರಾಮನ್ನು ನಾವು ಕನ್ಸಿಡರ್ ಮಾಡ್ಬೇಕು. ಇದ್ರ ಯಾವ ಸೇಮ್ ಇರ್ತಾವಲ್ಲ ಅವನ್ನ ಚೆಕ್ ಮಾಡ್ಕೊಳ್ರಿ. ಇಲ್ಲಿ 4 ಸೇಮ್ ಐತಿ, ಇಲ್ಲಿಯೂ 4 ಸೇಮ್ ಐತಿ, ಇಲ್ಲಿ 6 ಸೇಮ್ ಐತಿ, ಇಲ್ಲಿಯೂ 6 ಸೇಮ್ ಐತಿ. ಇನ್ನು ಎರಡೂ ಏನದಾವಲ್ಲ ಇವಾಗ ಉಳಿದದ್ದು ಇದು ಅಪೋಸಿಟ್ ಇರ್ತಾವೆ, ಅಂದ್ರೆ ಒಂದಕ್ಕೆ ಅಪೋಸಿಟ್ 3 ಆತು. ಈಗ ಮತ್ತೆ ನೋಡ್ರಿ, ಈಗ ಮತ್ತೊಂದು ಡಯಾಗ್ರಾಮ್ ಕನ್ಸಿಡರ್ ಮಾಡೋಣ. ಈಗ ಮತ್ತೊಂದು ಕನ್ಸಿಡರ್ ಮಾಡಿದಾಗ ಈಗ ಯಾವ್ದು ಕನ್ಸಿಡರ್ ಮಾಡೋಣ. ಇಲ್ಲಿ ನೋಡ್ರಿ, ಇದು 3, ಇಲ್ಲಿ 3, ಇಲ್ಲಿ 4, ಇಲ್ಲಿ 4. ಆವಾಗ ಎರಡಕ್ಕೆ ಅಪೋಸಿಟ್ 6 ಆಗ್ತೈತಿ. ಇನ್ನು ಒಂದು ಉಳಿದದ್ದು ಯಾವುದು, 5 ಉಳಿತು. 4, 5 ಅಪೋಸಿಟ್ ಇದಾವೆ ಅಂದಂಗೆ ಆಯ್ತು. ಇದಿಷ್ಟು ನಮಗೆ ಸಿಕ್ತಿ. ಇನ್ನೊಂದು ಮೆಥಡ್ ಐತಿ, ಇದು ಒಂದು ಮೆಥಡ್. ಯಾವಾಗಲೂ ಇದು ಒಂದೇ ಎಕ್ಸಾಮ್ದಾಗ ಕೇಳ್ತಾನೆ, ಇದು ಒಂದೇ ಮೆಥಡ್ ಬರೋದು. ಇಷ್ಟು ಕ್ವಶನ್ ಪೇಪರ್ ಬಿಡಿಸೀನಿ, ಬರೀ ಇದು ಒಂದೇ ಮೆಥಡ್ನಾಗ ನಾವು ಆನ್ಸರ್ ಬಿಡಿಸ್ಬೋದು, ಅಷ್ಟು ಈಜಿ ಕ್ವಶನ್ ಅದಾವೆ. ಬಟ್ ಇನ್ನೊಂದು ಮೆಥಡೂ ಐತಿ, ಆ ಮೆಥಡ್ ಬಿಡ್ಸಕ್ಕೆ ನಿಮಗೆ ಹೇಳ್ಕೊಡ್ತೀನಿ. ಇಲ್ಲಿ ಒಂದು ಐತಿ, ನಾವು ಇವೆರಡು ಡಯಾಗ್ರಾಮನ್ನು ಕನ್ಸಿಡರ್ ಮಾಡೋಣ, ಇದನ್ನು ಬಿಟ್ಬಿಡೋಣ. ಇವೆರಡು ಕನ್ಸಿಡರ್ ಮಾಡಿದಾಗ ಇವು ಇದ್ರ ಎಷ್ಟು ಸೇಮ್ ಅದಾವು. ಇಲ್ಲಿ 4 ಒಂದೇ ಸೇಮ್ ಐತಿ, 4 ಒಂದೇ ಸೇಮ್ ಐತಿ. ಇದನ್ನು ನೆನ್ಪಿಟ್ಕೊಳ್ರಿ, ಇದು ಫಸ್ಟ್ ಟೈಮ್ ನಾನು ನಿಮ್ಗೆ ಹೇಳಕತ್ತೀನಿ. 4 ಒಂದೇ ಸೇಮ್ ಐತಿ. 4 ಒಂದೇ ಸೇಮ್ ಐತಿ ಅಂತಂದ್ರೆ ನಾನು ಈಗ ಏನು ಮಾಡಬೇಕು, ಇಲ್ಲಿ ನೋಡ್ರಿ, ಇಲ್ಲಿ 4 ಒಂದೇ ಸೇಮ್ ಐತಿಲ್ಲ. ಈಗ ಇದ್ರದ್ದು ಕ್ಲಾಕ್ ವೈಸ್ ಈ ಡೈರೆಕ್ಷನ್ದಾಗ ಸುತ್ತ ಹಾಕೋನು. ಇದು ಯಾವ ಡೈರೆಕ್ಷನ್ದಾಗ ಸುತ್ತ ಹಾಕಿರ್ತಿಲ್ಲ ಅದೇ ಡೈರೆಕ್ಷನ್ದಾಗ ಇದನ್ನು ಇಲ್ಲಿಂದ ಸುತ್ತ ಹಾಕೋದು. ಈಗ 4ರಿಂದ ಸುತ್ತ ಹಾಕಿದಾಗ ಇಲ್ಲೂ 4ರಿಂದನೇ ಸುತ್ತ ಹಾಕ್ಬೇಕು. ಹಂಗೆ ಈಗ 2 ಸುತ್ತ ಹಾಕಿರಿ ಈ ಕಡೆ ಬಂದ್ರಿ, ಹಂಗೆ 6 ಸುತ್ತ ಹಾಕಿರಿ ಅಂದರೆ ಈ ಕಡೆ ಬರ್ತಾರೆ. ಆವಾಗ ನಮ್ಗೆ 2 ಮತ್ತು 6 ಅಪೋಸಿಟ್ ಇರ್ತಾವೆ. ಇನ್ನು ಉಳಿದದ್ದು ಯಾವ್ದು, ಮತ್ತು 3 ಸುತ್ತ 3ರಿಂದ ಈ ಕಡೆ ಬರ್ತಾರೆ. ಇಲ್ಲಿ ಒಂದು ಐತಿಲ್ಲ, ಇಲ್ಲಿ 1ರಿಂದ ಹಿಂಗೆ ಸುತ್ತ ಹಾಕೋದು. ಈ ಕಡೆ ಸುತ್ತ ಹಾಕಿದಾಗ ಅವಾಗ ಏನಾಗ್ತೈತಿ, 1 3 3ಕ್ಕೆ 1 ಅಪೋಸಿಟ್ ಐತಿ ಅನ್ನಂಗೆ. ಇನ್ನು ಉಳಿದದ್ದು ಯಾವುದು, 4ಕ್ಕೆ 5 ಅಪೋಸಿಟ್ ಐತಿ ಅನ್ನಂಗೆ. ಇಷ್ಟೇ ಇವು ಎರಡು ಡಯಾಗ್ರಾಮ್. ಒಟ್ಟು ಒಂದೇ ಸೇಮ್ ಇತ್ತಂದ್ರೆ, ಒಂದು ಡಯಾಗ್ರಾಮ್ದಾಗ ಒಂದೇ ಸೇಮ್ ಇತ್ತಂದ್ರೆ ಹಿಂಗೆ ಕ್ಲಾಕ್ ವೈಸ್ ಡೈರೆಕ್ಷನ್ದಾಗ ಸುತ್ತ ಹಾಕೋದು. ಅದು ಯಾವ ಸೇಮ್ ಇರೋದಿಲ್ಲ ಅದ್ರ ಮುಂದಿಂದಲೇ ಕಂಟಿನ್ಯೂ ಮಾಡೋದು. ಅದನ್ನು ನೆನ್ಪಿಟ್ಕೋಬೇಕು ನೀವು. ಯಾವ ಡೈರೆಕ್ಷನ್, ಈಗ ನೀವು ಹಿಂಗೆ ಸುತ್ತಾಕತ್ತೀರಿ, ಹಿಂಗೆ ಸುತ್ತಾಕೋದು, ಇಲ್ಲಿಕ ಹಿಂಗೆ ಸುತ್ತಾಕತ್ತಂದ್ರೆ ಹಿಂಗೆ ಸುತ್ತಾಕೋದು. ಎಲ್ಲಾದರೂ ಅವು ಅಷ್ಟು ಕಂಪ್ಲೀಟ್ ಆಗೋತಕ್ಕ ಒಂದೇ ಸೇಮ್ ಸುತ್ತಾಕೋದು. ಇಲ್ಲಿಕ ತಪ್ತೈತಿ. ಕರೆಕ್ಟಾಗಿ ನೆನ್ಪಿಟ್ಕೊಳ್ರಿ. ಯಾರಿಗೆ ತಿಳಿಲಿಲ್ಲ ಹೊಳ್ಳಿ ಬ್ಯಾಗ್ ತೊಗೊಂಡು ಹೊಳ್ಳಿ ನೋಡ್ಬೋದು. ಇದು ಫಸ್ಟ್ ಟೈಮ್ ಹೇಳಿ ನಿಮಗೆ. ಇದು 2 ಮೆಥಡ್ ಬರ್ತಾವೆ. 2 ಮೆಥಡ್ನ ನೀವು ಆನ್ಸರ್ ಮಾಡ್ಬೋದು. ಭಾಳ ಅಂದ್ರೆ 10 ಸೆಕೆಂಡ್ ಇದು ಆನ್ಸರ್ ಮಾಡೋಕೆ. 10 ಸೆಕೆಂಡೂ ಹತ್ತಂಗಿಲ್ಲ, ಅಷ್ಟು ಜಲ್ದಿ ಆನ್ಸರ್ ಆಗುತ್ತೆ ಇದು. ಇದ್ರದ್ದು ಆನ್ಸರ್ ಏನಾಗುತ್ತೆ ನಮ್ಗೆ 5 ಆಗುತ್ತೆ. 4ರದ ಅಪೋಸಿಟ್ 5. ನೆಕ್ಸ್ಟ್ ನೋಡೋಣ. ಇಲ್ಲಿ ಚೇರ್ ಐತಿ, ಇಲ್ಲಿ ಚೈನ್ ಐತಿ. CHI ಮತ್ತು I ಅಂತಲೇ ಏನೋ ಬರ್ತೈತಿ, ಆನಂತಲೇ R ಬರ್ತೈತಿ, 2 ಅನ್ನತ್ಲೇ 1 ಬರ್ತೈತಿ. ಇಲ್ಲಿ AR AG. ಓಕೆ, AR I ಬರ್ಬೇಕಲ್ಲ, ಇಲ್ಲಿ I ಇಲ್ಲ. ಅದಕ್ಕಾಗಿ ARI
ಆರಾಗಂತಲೇ ಐ ಬರ್ಬೇಕು, ಎ ಐ ಅಂತ ಓಕೆ. 2 1 ಬರ್ಬೇಕು. 2 1ದಾಗ ಯಾವುದೈತಿ? ಇದೊಂದು ಐತೆ ಆನ್ಸರ್. ಇದು ಆನ್ಸರ್. ಎಲ್ಲ ತಪ್ಪಾಗ್ತವೆ. ನೆಕ್ಸ್ಟ್ ನೋಡಿರಿ, ಇಂಥ ಕ್ವಶನ್ ಲಾಸ್ಟ್ ಬಿಡಿಸ್ರಿ. ಪಕ್ಕ ಹೇಳ್ತೀನಿ, ಇಂಥ ಕ್ವಶನ್ ಲಾಸ್ಟ್ ಬಿಡಿಸ್ರಿ. ಯಾಕಂತಂದರೆ ಎಲ್ಲವೂ ಆಪ್ಷನ್ದಾಗ ನಾವು ಚೆಕ್ ಮಾಡ್ಕೋಬೇಕಾಗತ್ತೆ. ಪ್ರತಿಯೊಂದು ಆಪ್ಷನನ್ನು ಚೆಕ್ ಮಾಡಬೇಕಾಗತ್ತೆ. ಅದ್ರ ಸಂಬಂಧ ಟೈಮ್ ಕನ್ಸ್ಯೂಮ್ ಭಾಳ ಮಾಡ್ತೈತಿ. ಇದನ್ನ ಲಾಸ್ಟ್ ಬಿಡಿಸೋದು ಭಾಳ ಒಳ್ಳೆಯದು. ಈಗ ನೋಡಿರಿ, ನಾನೀಗ ಕ್ವಶನ್ ಬಿಡಿಸ್ತೀನಿ. ಇಲ್ಲಿ ಯಾಟ್ ಕೊಟ್ಟನಲ್ಲ, ಯಾಟದಂದ್ರೆ ಏನು ನೋಡ್ರಿ? ಎಟ್ ದ ರೇಟ್ದು ಏನು ಸಿಂಬಲ? ಈ ಸಂಬಂಧ ಏನು ಹೇಳ್ತೈತಿ ಅಂದ್ರೆ ಎ ಇಸ್ ದ ಸನ್ ಆಫ್ ಬಿ ಅಂತ. ಅಂದ್ರೆ ಪಿ ಏನಾಯ್ತು? ಸನ್ ಆಯ್ತು. ಎದಕ್ಕೆ ಸನ್ ಆಯ್ತು? ಪಿ ಕ್ಯೂಕ್ ಸನ್ ಆಯ್ತು. ಪಿ ಕ್ಯೂದ್ರ ಮಗ ಐತಿ. ಆನಂತರ ಇಲ್ಲಿ ಯಾಂಡ್ ಸಿಂಬಲ್ ಕೊಟ್ಟವನು. ಯಾಂಡ್ ಅಂದ್ರೆ ಮದರ್ ಆತ. ಕ್ಯೂವ ಹೆಣ್ಣು ಆಗ್ತೈತಿ. ಕ್ಯೂವ ಮದರ್ ಐತಿ, ಅಂದ್ರೆ ಗಂಡ ಹೆಂಡತಿ ಅದಾವ ಅಂದಂಗೆ ಆತ. ಇದ್ರ ಮಗ ಐತಿ. ಗಂಡ ಯಾವುದೈತಿ ಅಂತ ಗೊತ್ತಿಲ್ಲ ನನಗೆ. ಗಂಡ ಯಾವುದೈತಿ ಗೊತ್ತಿಲ್ಲ. ಈಗ ನೋಡ್ರಿ, ನೆಕ್ಸ್ಟ್ ಏನು ಕೊಟ್ಟಾನ? ಹ್ಯಾಶ್ ಕೊಟ್ಟಾನ. ಇದು ಕ್ಯೂವ ಎದ್ರದ ಐತಿದ ಮದರ? ಆರದ ಮದರ್ ಐತಿ. ಆರದ ಮದರ್ ಅಂದ್ರೆ ಆರು ಇಲ್ಲಿ ಬಂತು. ಆರು ಹೆಣ್ಣೈತೋ, ಆರದ ಹೆಣ್ಣೈತೋ ಗಂಡೈತೋ ಗೊತ್ತಿಲ್ಲ. ಆರದ ಮದರ್ ಐತಿ, ಬಟ್ ಸಿವಿಲಿಂಗ್ ಐತೆ. ಆನಂತರ ಹ್ಯಾಶ್ ಕೊಟ್ಟಾನ. ಹ್ಯಾಶ್ ಅಂದ್ರೆ ಡಾಟರ್ ಆಫ್ ಬಿ ಅಂತ. ಎ ಇಸ್ ದ ಡಾಟರ್ ಆಫ್ ಬಿ ಅಂದ್ರೆ ಆರ್ ಇಸ್ ದ ಡಾಟರ್ ಆಫ್ ಎಸ್ ಅಂದಂಗೆ ಅರ್ಥ. ಅಂದ್ರೆ ಆರ ಹೆಣ್ಣಾತು, ಡಾಟರ್ ಆತಂದ್ರೆ ಕ್ಯೂದ ಮಗ ಪಿ ಅಂದ್ರೆ ಕ್ಯೂದ ಮಗಳು ಬಿ ಆರ್ ಆತು. ಹಂಗಂದ್ರೆ ಇವೆರಡು ಗಂಡ ಹೆಂಡತಿ ಅದು. ಯಾವ್ದು? ಎಸ್ ಮತ್ತು ಕ್ಯೂವ ಗಂಡ ಹೆಂಡತಿ ಆಗ್ತಾವೆ. ಈಗ ನೋಡ್ರಿ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆಪ್ಷನ್ ಮೀನ್ಸ್ ಕ್ಯೂ ಈಸ್ ದ ವೈಫ್ ಆಫ್ ಎಸ್. ಅಂದ್ರೆ ಕ್ಯೂವ ಎಸ್ದ ವೈಫ್ ಐತಿ ಅಂತ ಹೇಳ್ತಾನೆ. ಅಂದ್ರೆ ಆನ್ಸರ್ ಒಂದೇದನ ಆಗ್ತೈತಿ. ಯಾಕಂದ್ರೆ ಕ್ಯೂವ ಇಲ್ಲಿ ಎಸ್ದ ವೈಫನ ಐತಿ. ಇದು ಒಂದೇದು ಆಪ್ಷನ್ ಕರೆಕ್ಟ್ ಆಗುತ್ತೆ. ನೀವು ಒಂದೊಂದು ಟೈಮ್ನಾಗ ಇದು ಆಪ್ಷನ್ ಲಾಸ್ಟ್ ಹೋಗಿತ್ತು ಅಂದ್ರೆ ನೀವು ಎಲ್ಲ ತುಂಬ ನೋಡ್ಬೇಕಾಗ್ತೈತಿ. ಅದಕ್ಕಾಗಿ ಟೈಮ್ ಕನ್ಸ್ಯೂಮ್ ಆಗ್ತೈತಿ. ಫಸ್ಟಕ್ಕೆ ಬರ್ತಂದ್ರೆ ಭಾಳ ಜಲ್ದಿ ಆಗುತ್ತೆ, ಅದೇನು ಪ್ರಾಬ್ಲಮ್ ಇಲ್ಲ. ಇಲ್ಲಿ ನೋಡ್ರಿ, ನಾನೇನು ಮಾಡ್ತೀನಿ? ಆಲ್ ಇತ್ತಂದ್ರೆ ಒಳಗೆ ತೊಗೋತೀನಿ. ನೋ ಅಥವಾ ನಾಟ್ ಇತ್ತಂದ್ರೆ ಹಿಂಗೆ ತೊಗೋತೀನಿ. ಆನಂತರ ಇನ್ನೊಂದು ಸಮ್ ಇತ್ತಂದರೆ ಹಿಂಗೆ ತೊಗೋತೀನಿ. ಓಕೆ. ನೋ ಕ್ಯಾಟ್ಸ್ ಆರ್ ಪ್ಯಾಂಟ್ಸ್ ಅಂತ. ನೋ ಕ್ಯಾಟ್ಸ್ ಆರ್ ಪ್ಯಾಂಟ್ಸ್. ನೋ ಹಾಕ್ತೀನಿ, ಪ್ಯಾಂಟ್ ಅಂತ ಬರಿತೀನಿ, ಕ್ಯಾಟ್ಸ್ ಅಂತ ಇಲ್ಲಿ ಬರಿತೀನಿ. ಆನಂತರ ಈಗ ನೋಡ್ರಿ, ಆಲ್ ಪ್ಯಾಂಟ್ಸ್ ಆರ್ ಶರ್ಟ್ಸ್ ಅಂತ ಹೇಳಿ. ಇವೆಲ್ಲ ಪ್ಯಾಂಟ್ಸ್ ಏನದಾವಲ್ಲ, ಇವೆಲ್ಲ ಶರ್ಟ್ಸ್ ಅದಾವು ಅಂತ ಹೇಳ್ತಾನೆ. ಸಾರಿ, ನೋ ಕೋಟ್ಸ್ ಅದ. ಕೋಟ್ಸ್ ಅಂತಿದೆ. ಇದು ಕೋಟ್ಸನ್ನು ಸಿ ಅಂತ ಬರ್ತೀನಿ. ಆಲ್ ಪ್ಯಾಂಟ್ಸ್ ಆರ್ ಶರ್ಟ್ಸ್ ಅಂತ. ಆಲ್ ಪ್ಯಾಂಟ್ಸ್ ಆರ್ ಶರ್ಟ್ಸ್ ಅಂದ್ರೆ ಇವೆಲ್ಲ ಪ್ಯಾಂಟ್ ಶರ್ಟ್ ಅದಾವ ಅಂದಂಗೆ ಅರ್ಥ. ಸಮ್ ಶರ್ಟ್ಸ್ ಆರ್ ಕೋಟ್ಸ್. ಈ ಸ್ವಲ್ಪ ಶರ್ಟ್ ಕೋಟ್ ಅದಾವ ಅಂತ ಅಂದಂಗೆ ಅರ್ಥ. ಹಂಗಾದ್ರೆ ಈ ಡಯಾಗ್ರಾಮ್ ಇನ್ನೂ ಚೇಂಜ್ ಆಗ್ತೈತಿ. ಹೆಂಗೆ ಆಗ್ತೈತಿ ಅಂತಂದ್ರೆ ನೋಡ್ರಿ, ನಾನೇನು ಮಾಡ್ಕೋತೀನಿ? ಮೊದಲು ಇದನ್ನು ಬರ್ಕೋತೀನಿ. ಎರಡನೇ ಲೈನ್ ಅದು ಬರ್ಕೊಂಡು ಯಾವುದನ್ನು ಬೇಕಾದ್ ಬರ್ಕೋದು ನಾವು ನಡೀತಿ. ನಾನೇನು ಮಾಡ್ತೀನಿ? ಆಲ್ ಪ್ಯಾಂಟ್ಸ್ ಆರ್ ಶರ್ಟ್ಸ್ ಅಂತ ಬರ್ಕೋತೀನಿ. ಇವು ಪ್ಯಾಂಟ್ ಅದು, ಅದ್ರೊಳಗೆಲ್ಲ ಇವ ಪ್ಯಾಂಟ ಎಲ್ಲ ಶರ್ಟ್ಸ್ದಾಗ ಅದಾವ ಅಂದಂಗೆ ಅರ್ಥ. ಈಗ ನೋಡ್ರಿ, ಆನಂತರ ಸಮ್ ಶರ್ಟ್ಸ್ ಆರ್ ಕೋಟ್ಸ್ ಅಂತ ಹೇಳಿ. ಸಮ್ ಶರ್ಟ್ಸ್ ಆರ್ ಕೋಟ್ಸ್ ಅಂದ್ರೆ ಕೋಟ್ಸ್ ಇಲ್ಲಿ ಬಂತು. ಇವು ಕೋಟ್ಸ್. ಆನಂತರ ಇಲ್ಲೊಂದು ಇದನ್ನು ಮೊದಲೇನು ಬಿಟ್ಟಿವಲ್ಲ, ಇದನ್ನು ನೋಡ್ಕೊಳ್ರಿ. ನೋ ಕೋಟ್ ಈಸ್ ಪ್ಯಾಂಟ್ ಅಂತ ಹೇಳಿ. ಅಂದರೆ ಇಲ್ಲಿ ನಡುವೆ ಗೆರಿ ಬರ್ತೈತಿ, ಇದು ಕ್ಯಾನ್ಸಲ್ ಆಗ್ತೈತಿ. ಅಂದರೆ ಈ ಕೋಟ್ಗೆ ಮತ್ತು ಪ್ಯಾಂಟ್ಸ್ಗೆ ಸಂಬಂಧ ಇಲ್ಲ ಅಂತ ಹೇಳತ್ತಾನೆ. ಓಕೆ, ಇಷ್ಟು ಹಿಂಗೆ ಬರ್ತೈತಿ. ಇದು ಡಯಾಗ್ರಾಮ್ ಕರೆಕ್ಟ್ ಆಗುತ್ತೆ. ನಾವು ಇದನ್ನು ಡಯಾಗ್ರಾಮ್ ಹಾಕಕ್ಕೆ ಹೋದ್ರೆ ತಪ್ಪಾಗ್ತೈತಿ ಅದು. ಓಕೆ, ಆನ್ಸರ ಈ ಡಯಾಗ್ರಾಮ್ ಹಾಕ್ಬೇಕು ನಾವು. ಯಾವಾಗ ಇದನ್ನು ತೊಗೊಂಡು ಹಾಕ್ಬೇಕು? ಫಸ್ಟಿಗೆ ಇದನ್ನು ತೊಗೊಳ್ಳೋದು, ಆನಂತರ 2ನೇ ನಂಬರ್ 3ನೇ ನಂಬರ್ ತೊಗೊಳ್ಳೋದು ಕನ್ಕ್ಲೂಷನ್ ಸ್ಟೇಟ್ಮೆಂಟ, 4ನೇ ಆನಂತರ 1ನೇ ನಂಬರ್ ಸ್ಟೇಟ್ಮೆಂಟ್ ತೊಗೊಳ್ಳೋದು. ಓಕೆ, ಈಗ ಆಪ್ಷನ್ ಚೆಕ್ ಮಾಡಿರಿ. ಕನ್ಕ್ಲೂಷನನ್ನು ಚೆಕ್ ಮಾಡಿರಿ. ನೋ ಕೋಟ್ಸ್ ಆರ್ ಶರ್ಟ್ಸ್ ಅಂತ ಹೇಳಿ. ಇಲ್ಲಿ ನೋ ಕೋಟ್ಸ್ ಆರ್ ಶರ್ಟ್ಸ್ ಅಂತ ಹೇಳಿ. ಬಟ್ ಇಲ್ಲಿ ನಮಗೇನು ಕಾಣತ್ತೋ ಸ್ವಲ್ಪ ಅದಾವ ಅಂತ ಹೇಳ್ತಾನೆ. ಶರ್ಟ್ದೊಳಗೆ ಕೋಟ್ಸ್ ಅದಾವ ಅಂತ ಹೇಳ್ತಾನೆ. ಇದು ನೋ ಕೋಟ್ಸ ಮತ್ತು ಸಮ್ ಶರ್ಟ್ಸ್ ಆರ್ ಕೋಟ್ಸ್ ಅಂತ ಹೇಳಲ್ಲ, ಈ ಥರದ್ದು ಅಪೋಸಿಟ್ ಆಗಕ್ಕಿತ್ತು. ಅದು ಅಂದ್ರೆ ಒಂದಕ್ಕೊಂದು ವಿರುದ್ಧ ಆಗತ್ತವೆ. ಅದಕ್ಕಾಗಿ ಇದನ್ನು ಕನ್ಸಿಡರ್ ಮಾಡ್ಬೇಕಾಯ್ತು ನಾವು. ಇಲ್ಲಿ ಅದಾವು, ಅದಕ್ಕಾಗಿ ಇದು ಒಂದೇದ ತಪ್ಪಾಗ್ತೈತಿ. ಸಮ್ ಶರ್ಟ್ಸ್ ಆರ್ ಪ್ಯಾಂಟ್ಸ್ ಅಂತ. ಸಮ್ ಶರ್ಟ್ಸ್ ಆರ್ ಪ್ಯಾಂಟ್ಸ್ ಅದಾವು. ಯಾಕಂದ್ರೆ ಪ್ಯಾಂಟನ್ನ ಎಲ್ಲ ಶರ್ಟ್ಸ್ ಒಳಗೆ ಅದಾವಲ್ಲ, ಅದಕ್ಕಾಗಿ ಸಮ್ ಶರ್ಟ್ಸ್ನು ಪ್ಯಾಂಟ್ಸ್ ಇರುತ್ತಾವೆ ಅಂದಂಗೆ ಅರ್ಥ. ಅದಕ್ಕಾಗಿ ಇದು 2ನೇದು ಕರೆಕ್ಟ್ ಆಗುತ್ತೆ. ಸಮ್ ಪ್ಯಾಂಟ್ಸ್ ಆರ್ ಕೋಟ್ಸ್ ಅಂತ. ಸಮ್ ಪ್ಯಾಂಟ್ಸ್ ಆರ್ ಕೋಟ್ಸ್ ಅದಾವು ಅಂತ ಹೇಳ್ತಾನೆ. ಬಟ್ ನಮಗೆ ಇಲ್ಲಿ ಏನು ಹೇಳ್ಯಾನು? ನೋ ಕೋಟ್ಸ್ ಆರ್ ಪ್ಯಾಂಟ್ಸ್ ಅಂತ ಹೇಳ್ಯಾನ. ಹಾಗಾದ್ರೆ ಇದು ತಪ್ಪಾಗ್ತೈತಿ. ಇದ್ರ ವಿರುದ್ಧ ಕನ್ಕ್ಲೂಷನ್ನ 3ನೇದು ಏನೈತಿಲ್ಲ, 1ನೇ ಸ್ಟೇಟ್ಮೆಂಟದ್ದು ವಿರುದ್ಧ ಹೇಳಾಗ್ತೈತಿ. ನಾವು ಯಾವಾಗಲೂ ಸ್ಟೇಟ್ಮೆಂಟ್ಗಳನ್ನು ಕನ್ಸಿಡರ್ ಮಾಡ್ಬೇಕು ಫಸ್ಟಕ್ಕೆ. ಅದಕ್ಕಾಗಿ ನಾವು ಇದು 3ನೇ ತಪ್ಪಾಗ್ತೈತಿ.
ಅದಕ್ಕಾಗಿ ಆನ್ಸರ್ ಓನ್ಲಿ ಸೆಕೆಂಡ್ ಫಾಲೋಸ್ ಆಗ್ತೈತಿ. ಆನ್ಸರ್ ಇದು ಓನ್ಲಿ 2 ಫಾಲೋಸ್, ಇದು ಒಂದೇ ಫಾಲೋ ಆಗ್ತೈತಿ. ಓನ್ಲಿ ಕನ್ಕ್ಲೂಷನ್ 2 ಫಾಲೋಸ್ ಇಷ್ಟೇ. ಇದು ಒಂದು ಇಟ್ಟು ಸ್ವಲ್ಪ ಇಷ್ಟು ಎಕ್ಸಾಮ್ ಇಷ್ಟು ಕ್ವಶನ್ ಪೇಪರ್ದಾಗ ಇದು ಒಂದೇ ನಿಮಗೆ ಕನ್ಫ್ಯೂಸ್ ಆಗೋ ಕ್ವಶನ್ ಬಂದದ್ದು ಇದ್ರೊಳಗೆ. ನನಗೆ ಅನಿಸಿದ ಮಟ್ಟಿಗೆ ಎಲ್ಲವೂ ಈಜಿನ ಬಂದವ. ಈಗ ನೋಡ್ರಿ ರೆಸ್ಪೆಕ್ಟ್ ಅಂತ ಐತಿಲ್ಲ, ಈ ರೆಸ್ಪೆಕ್ಟನ್ನು ಬರ್ಕೊನು. ರೆಸ್ಪೆಕ್ಟ್ ಓಕೆ. ಇಲ್ಲಿ ರೆಸ್ಪೆಕ್ಟ್ ಕೋಡ್ ಏನೈತಿ EECPRST. ಓಕೆ, ಇಲ್ಲೇನು ಮಾಡ್ಯಾನು ಒಂದು ಸ್ವಲ್ಪ ನೋಡ್ಕೊಳ್ರಿ. ಫಸ್ಟ್ ಇ ಬಂದೈತಿ, ಆನಂತರ ಸಿ ಬಂದೈತಿ, ಆನಂತರ ಪಿ ಆಗುತ್ತೆ. ಇದ್ದಿದ್ರೋನೂ ಇಲ್ಲಿದಲ್ಲೇ ಬರ್ದಾನ, ಮೇಲಿನ ತ್ರೋವಿನೂ ಅಕ್ಷರ ಇಲ್ಲಿ ತಳಗೆ ಬಂದವು. ಬಟ್ ಸ್ವಲ್ಪ ಪ್ಲೇಸ್ಗಳು ಚೇಂಜ್ ಮಾಡ್ಯಾನ. ಹೆಂಗೆ ಚೇಂಜ್ ಮಾಡ್ಯಾನು, ಇಲ್ಲಿ ಐತಿ ಇಲ್ಲಿ ಐತಿ, ಬಟ್ ಇಲ್ಲಿ ಫಸ್ಟಿಗೆ ತೊಗೊಂಬಂದಾನು. ಅಂದ್ರೆ ಇವೆರಡು ಈಗಳ ಓವೆಲ್ಸ್ ಅದಾವು, ಸ್ವರಗಳದಾವು. ಅದಕ್ಕಾಗಿ ಸ್ವರಗಳಿದ್ದದ್ದು ಫಸ್ಟ್ ಬಂದವು, ಆನಂತರ ಕಾನ್ಸೋನೆಂಟ್ ಇದ್ದದ್ದು ಮುಂದೆ ಹೋಗ್ಯವು. ಬಟ್ ಆ ಸ್ವರಗಳನ್ನು ಏರಿಕೆ ಕ್ರಮದಾಗ ಬರ್ದಾನು. ಅಂದರೆ ABCD ಹೆಂಗೆ ಬರ್ತಾವೆ ಆ ರೀತಿ ಒಳಗೆ ಬರ್ದಾನು. ಅಂದರೆ ಇ ಬಂತು, ಆನಂತರ ಸಿ ಬಂತು, ಸಿ ಆಗಂತಲೇ ಪಿ ಬರ್ತೈತಿ, ಪಿ ಅಂತಲೇ ಆರ್ ಆಗಂತಲೇ ಎಸ್ ಅಂತ. ಹಂಗೆ ನಾವು ಕರೇಜ್ದು ಬರೀನು. ಕರೇಜ್ದೊಳಗೆ ಇದು ಸ್ವರ ಐತಿ, ಇದು ಸ್ವರ ಐತಿ, ಇದು ಸ್ವರ ಐತಿ. ಬಟ್ ನಮ್ಗೆ ಮೊದಲು ಎ ಬರ್ತೈತಿ, ಎ ಫಸ್ಟ್ ಸ್ವರ, ಆನಂತರ ಇ ಎರಡನೇ ನಂಬರ್ ಸ್ವರ, ಆನಂತರ ಇದು ಸ್ವರ ಐತಿ. ಮತ್ತು ಓ AEIOU ಅವು ಸ್ವರಗಳು ಏನೇನದವಲ್ಲ ಇಂಗ್ಲೀಷ್ ಒಳಗೆ AEIOU ಅಂತ. AEIOU 5 ಸ್ವರ ಅದಾವೆ. ಅವು 5 ಸ್ವರದಿಂದನೇ ಎಲ್ಲ ಇಂಗ್ಲೀಷ್ ನಿಂತಿದ್ದ. ಹಿಂಗೆ ನೋಡ್ರಿ, ಸಿ ಓ ಆಯ್ತು, ಯು ಬತ್ತು, AE ಆಯ್ತು, ಎ ಆಗಂತಲೇ ಇ ಆಯ್ತು, ಓ ಬರ್ತೈತಿ, ಓ ಆಗಂತಲೇ ಯು ಬರ್ತೈತಿ, ಯು ಆಗಂತಲೇ ಇಲ್ಲಿ ನೋಡ್ರಿ ಸಿ ಬರ್ತೈತಿ, ಸಿ ಆಗಂತಲೇ ಜಿ ಬರ್ತೈತಿ, ಜಿಗಂತಲೇ ಆರ್ ಬರ್ತೈತಿ, ಸಿ ಬರ್ತೈತಿ, ಜಿ ಬರ್ತೈತಿ, ಆನಂತರ ಲಾಸ್ಟಕ್ಕೆ ಆರ್ ಬರ್ತೈತಿ. ಇದು ಎಲ್ಲೈತಿ ನೋಡ್ರಿ, AEOUCR ಐತಿ, ಬರೋಂಗಿಲ್ಲ, ಜಿ ಲಾಸ್ಟ್ ಬರೋಂಗಿಲ್ಲ. ಯಾಕಂದ್ರೆ ಜಿ ಆಗಂತಲೇ ಆರ್ ಬರ್ತೈತಿಲ್ಲ, ಅದಕ್ಕಾಗಿ ಆರ್ ಲಾಸ್ಟಿಗೆ ಬರ್ತೈತಿ. ಇದು ಆನ್ಸರ್. ಈಗ 20ನೇ ಕ್ವಶನ್ ನೋಡ್ರಿ. ಹೇಮಾ, ರೇಖಾ, ಜಯ ಇವರೆಲ್ಲ ಎತ್ತರ ಕೂತಾರೋ. ಒಂದು ಸಿಟ್ಟಿಂಗ್ ಫೇಸಿಂಗ್ ನಾರ್ತ್, ಒಂದು ರೋದಾಗ ಕೂತಾರ, ಒಂದು ರೋದಾಗ ಕುಣಿಸೋರ್ನವ್ರು. ಎಷ್ಟು ಮಂದಿ ಅದಾರು? 6 ಮಂದಿ ಅದಾರು. 1 ಆಯ್ತು, 2 ಆಯ್ತು, 3, 4, 5, 6 ಮಂದಿನ ಕುಣಿಸಿಬಿಡೋನು. ಈಗ 6 ಮಂದಿನ ಕುಣಿಸಾಕ ಏನೇನು ಮಾಡ್ಬೇಕೀಗ? ಏನು ಮಾಡ್ತಾರೋ? ಬರ್ಕಾ ಈಸ್ ನಾಟ್ ಸಿಟ್ಟಿಂಗ್ ಬಿಸೈಡ್ ಜಯ. ಜಯ ಸಿಟ್ಟಿಂಗ್ ಎಟ್ ದ ಎಕ್ಸ್ಟ್ರೀಮ್ ರೈಟ್. ಜಯ ಏನು ಮಾಡ್ತಾಳು? ಇಲ್ಲಿ ರೈಟ್ ಸೈಡ್ ಕೂತಾಳೆ. ಈ ಕಡೆ ನೋಡ್ರಿ, ಇದು ರೈಟ್ ಆಗ್ತೈತಿ, ಇದು ಲೆಫ್ಟ್ ಆಗ್ತೈತಿ. ಜಯ ಇಲ್ಲಿ ಮಾಡ್ತಾಳು, ಇಲ್ಲಿ ಕುಣ್ತಾಳೆ ಜಯ. ಬಟ್ ಬರ್ಕಾನ್ ಹತ್ರ, ಬರ್ಕಾ ಈಸ್ ನಾಟ್ ಸಿಟ್ಟಿಂಗ್ ಬಿಸೈಡ್ ಜಯ. ಜಯನ ಹತ್ರ ಅಂದರೆ ಇಲ್ಲಿ ಬರ್ಕಾ ಕುಂದ್ರಂಗಿಲ್ಲ ಅಂದಂಗೆ ಅರ್ಥ. ಇಲ್ಲಿ ಬರ್ಕಾ ಕುಂದ್ರಂಗಿಲ್ಲ. ಆನಂತರ ಓನ್ಲಿ ಹೇಮಾ ಈಸ್ ಸಿಟ್ಟಿಂಗ್ ಬಿಟ್ವೀನ್ ನಿಮ್ಮಿ ಆ್ಯಂಡ್ ಬರ್ಕಾ. ನಿಮ್ಮಿ ಮತ್ತು ಬರ್ಕಾ ನಡುವ ನಿಮ್ಮಿ ಮತ್ತು ಬರ್ಕಾ ನಡುವ ಯಾರು ಕೊಡ್ತಾರೋ? ಹೇಮಾ ಅಷ್ಟೇ ಕುಣ್ತಾಳೆ ಅಂತ ಹೇಳ್ತಾಳೆ. ಆಯ್ತಾ? ಇದು ಹಿಂಗೂ ಬರ್ಬೋದು, ಬರ್ಕಾ ಇಲ್ಲಿ ಬರ್ಬೋದು, ಹೇಮಾ ಇಲ್ಲಿ ಬರ್ಬೋದು, ನಿಮ್ಮಿ ಇಲ್ಲಿ ಬರ್ಬೋದು. 2 ಫಾರ್ಮ್ ಆಗ್ತೈತಿ ಅದು. 2 ರೀತಿ ಒಳಗೆ ಫಾರ್ಮ್ ಆಗ್ತೈತಿ. ಯಾವುದು ಕರೆಕ್ಟ್ ಆಗ್ತೈತಿ ಮುಂದೆ ನೋಡೋಣ. ಆನಂತರ ನಿಮ್ಮಿ ಈಸ್ ನಾಟ್ ಸಿಟ್ಟಿಂಗ್ ಬಿಸೈಡ್ ಸುಷ್ಮಾ ಆ್ಯಂಡ್ ಜಯ. ಸುಷ್ಮಾ ಮತ್ತು ಜಯನ ಹತ್ರ ನಿಮ್ಮಿ ಕೂತಿಲ್ಲ. ಸುಷ್ಮಾ ಮತ್ತು ಜಯನ ಹತ್ರ ನಿಮ್ಮಿ ಕುಂತಿಲ್ಲ ಅಂದಂಗೆ. ಆನಂತರ ಓನ್ಲಿ ರೇಖಾ ಈಸ್ ಸಿಟ್ಟಿಂಗ್ ಬಿಟ್ವೀನ್ ಸುಷ್ಮಾ ಆ್ಯಂಡ್ ಜಯ. ರೇಖಾ ಸುಷ್ಮಾ ಮತ್ತು ಜಯನ ನಡು ಕುಂತಾಳಂತ. ಜಯ ಹಂಗಾದ್ರೂ ಇಲ್ಲಿ ಕುಂತದಾಳ. ಜಯನ ನಡುವ ಮತ್ತು ಸುಷ್ಮಾ ನಡುವೆ ಯಾರು ಕೂತಾರೋ? ರೇಖಾ ಕೂತಾಳ. ಅಂದ್ರೆ ರೇಖಾ ಇಲ್ಲೇ ಬರ್ಬೇಕಾ? ಆನಂತರ ಇಲ್ಲಿ ಸುಷ್ಮಾ ಬರಲೇಬೇಕಾ? ಸುಷ್ಮಾನ ಹತ್ರ ನಿಮ್ಮಿ ಕುಂದ್ರಂಗಿಲ್ಲ. ಸುಷ್ಮಾನ ಹತ್ರ ಮತ್ತು ಜಯನ ಹತ್ರ ನಿಮ್ಮಿ ಕುಂದ್ರಂಗಿಲ್ಲ. ಇಲ್ಲಿ ಇದಾಳಲ್ಲ, ಹಂಗಾದ್ರೆ ಇಲ್ಲಿ ನಿಮ್ಮಿ ಬರೋಂಗಿಲ್ಲ. ಇಲ್ಲಿ ನಿಮ್ಮಿ ಬರೋಂಗಿಲ್ಲ ಅಂದರೆ ಇಲ್ಲಿ ಯಾರು ಬರ್ಬೇಕಾ? ಇಲ್ಲಿ ಬರ್ಕಾ ಬರ್ಬೇಕು. ಆನಂತರ ಇಲ್ಲಿ ಹೇಮ ಕುಂದ್ರಲೇಬೇಕಲ್ಲ. ಇಲ್ಲಿ ಇದು ಕಂಡೀಷನ್ ಫಾರ್ಮ್ ಚಲೋ ಆಗ್ತದೆ, ಅಂದ್ರೆ ಎಕ್ಸಿಕ್ಯೂಟ್ ಆಗ್ತೈತಿ. ಇದು ತಪ್ಪಾಗ್ತೈತಿ. ನಿಮ್ಮಿ ಜಾಗದಾಗ ನಿಮ್ಮಿ ಕುಂದ್ರಂಗಿಲ್ಲ ಅಂದರೆ ಇಲ್ಲಿ ನಿಮ್ಮಿ ಕುಂದ್ರಂಗಿಲ್ಲ ಅಂದ್ರೆ ಬರ್ಕಾನ ಕುಂದ್ರಬೇಕು. ಹಾಗಾದ್ರೆ ಇಲ್ಲಿ ನಿಮ್ಮಿನ ಬರ್ತಾಳು. ಈಗ ನೋಡ್ರಿ, ಹೂ ಈಸ್ ದ ಸಿಟ್ಟಿಂಗ್ ಟು ದ ಇಮಿಡಿಯೇಟ್ ರೈಟ್ ಆಫ್ ಬರ್ಕಾ. ಬರ್ಕಾನ್ ಇಮಿಡಿಯೇಟ್ ರೈಟ್ ಯಾರು ಕುಂತಾರೋ ಅಂತ ಕೇಳ್ತಾರೆ ಅವ್ರು. ಬರ್ಕಾನ್ ಇಮಿಡಿಯೇಟ್ ರೈಟ್ ಯಾರು ಕುಂತಾರ? ಇಲ್ಲಿ ಬರ್ಕಾದಾಳ. ಬರ್ಕಾನ್ ರೈಟ್ ಯಾರು ಕೂತಾರೋ? ಸುಷ್ಮಾ ಕುಂತಾಳ. ಸುಷ್ಮಾನ ಆನ್ಸರ್ ಆಗ್ತಾಳೆ. ಈಗ ನೋಡ್ರಿ, ಆಯಿತು. 20 ಕ್ವಶನ್ ನಾನು ಬಿಡಿಸಿದ್ದೀನಿ. ಎಲ್ಲರಿಗೂ ತಿಳಿದೈತೆ ಅಂತ ಅನ್ಕೋತೀನಿ. ಈ ಕ್ವಶನ್ ಪೇಪರ್ಗಳು ಎಲ್ಲರೂ ನೋಡಾಕತ್ತಾರೆ. ಅರೌಂಡ್ 75% ಜನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ ಅವರೇ ಭಾಳ ನೋಡಿದ್ದು. ಇನ್ನು 25% ಜನ ಸಬ್ಸ್ಕ್ರೈಬ್ ಮಾಡಿದವ್ರು ನೋಡ್ತಾಯಿದ್ದಾರೆ. ಭಾಳಷ್ಟು ಇಂಟ್ರೆಸ್ಟ್ ಕೊಟ್ಟು ನೋಡೋರು ಅಂದ್ರೆ
75% ಜನ ಎಲ್ಲ ಭಾಳಷ್ಟು ನೋಡಿದ್ದಾರೆ, ಇಂಟ್ರೆಸ್ಟ್ ಅಂತೂ ಭಾಳಷ್ಟು ತೋರಿಸ್ತಿದ್ದಾರೆ, ಆದರೂ ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ಅರೌಂಡ್ 75% ಅಂದರೆ ಅರೌಂಡ್ ನನಗೆ 6,000 ವ್ಯೂಸ್ ಆಗಿದೆ, ನಿಯರ್ಲಿ 5,000 ವ್ಯೂಸ್ ಆಗಿದೆ. ಅದರಲ್ಲಿ 75% ಜನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇರೋದ್ರಿಂದ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಈ ಕ್ಲಾಸನ್ನು ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.